ಇವಳು ಬಂದು ಚಿನ್ಕುಳ್ಳಿ ಪಟಾಕಿ. ಏ ಅಮ್ಮ, ನಿಮ್ಮ ಅಮ್ಮಿಲ್ಲ, ನಿಮ್ಮ ಅಮ್ಮ ಕೆರೆ ಹೋಗೈತೆ ಬಟ್ಟೆ ಒಗ್ಯಕ್ಕೆ. ಏನಾರ ಬಂದ್ರೆ ಪುಟ್ಟಿ ಬಂದ್ರೆ ಇರಿಸ್ಕೊಳ್ಳಿ ಅಂತ ಹೇಳ್ದು. ಸ್ಕೂಲಿಂದ ಬಂದ್ರೆ ಮಂತಕ್ಕೆ ಬತ್ತಾಳೆ ಹುಡಿಕಣ್ಣನ. ಅವಾಗ ಮಂತಗೇನೆ ಇರಿಸ್ಕೊಳಕ ಒಂದು 2 ನಿಮಿಷ ಬಟ್ಟೆ ಒಗ್ದಾಕೊಂಬಿಟ್ಟು ಬರ್ತೀನಿ, ಟೈಮ್ ಆಯ್ತದೆ ಅಂತ ಹೇಳ್ಬಿಟ್ಟು ನಿಮ್ಮ ಅಮ್ಮ ಹೋಯ್ತು. ಬ್ಯಾಗೆಲ್ಲ ಎಲ್ಲಿ ಬಿಸಾಕ್ಬಿಟ್ಟು ಬಂದೆ, ಒಬ್ಳೆ ಏನೇ ಕೈಯಲ್ಲಿ ಆಡ್ಸ್ಕೊಂಬಿಟ್ಟು ಬಂದ್ಬಿಟ್ಟಿದ್ಯಲ್ಲ. ಎಲ್ಲೇ ಮಂತಾಗೆ ಮಾಡೋಗ್ಬಿಟ್ಟು ಬಂದಿವ್ನಿ. ನಮ್ಮ ಅಮ್ಮಂಗೆ ನಾನು ಏನೋ ಹೇಳ್ಬೇಕು. ಅಯ್ಯಯ್ಯಯ್ಯಯ್ಯ, ಏನಿ ಅಮ್ಮ ದೊಡ್ಡ ಇದು. ಸ್ಕೂಲಾಗ ABCD ಕಲ್ತಿದ್ದೆಲ್ಲ ನಿಮ್ಮ ಅಮ್ಮನ ಹತ್ರ ಬಂದ್ಬಿಟ್ಟು ವರದಿ ಒಪ್ಪಿಸ್ಲಿಲ್ಲ ಅಂತಂದ್ರೆ ನಿಂಗೆ ಆಗದೇ ಇಲ್ಲ ನೋಡಿ ABCD. ABCD ಅಲ್ಲ, ಮತ್ತೆ ಬ್ಯಾರೆ ವಿಷಯ ಏನೋ ಹೇಳ್ಬೇಕು. ನಾನು ಆವಾಜ್ ಹಾಕ್ತೀನಿ, ನಾನು ಆವಾಜ್ ಹಾಕತ್ ಕಲ್ತಿದ್ದೀನಿ ಇವಾಗ. ಏನೇ ಆವಾಜ್ ಹಾಕ್ತೀಯ ನೀನು ನಿಮ್ಮ ಅಮ್ಮಂಗೆ? ಚೋಟ್ ಮೆಣಸಿನ್ಕಾಯಿ ಇದ್ದಂಗಿದೆಯಾ ಈ ಟೇಟು? ಆವಾಜ್ ಹಾಕ್ತಾಳಂತ ಆವಾಜು. ಏಯ್, 5,000 ರೂಪಾಯಿ ಕೊಡಕ್ಕೆ ನಿಂಗೆ ಯೋಗ್ಯತೆ ಇಲ್ವಾ? 5,000 ರೂಪಾಯಿ ಕೊಟ್ಟಿದ್ರೆ ಏನಾಗೋದು? ನಾನು ನನ್ನವೇ ಹೊಸ್ದಾಗಿ ಹೋಯ್ತಿದ್ದೀನಿ. ನನಗೂ ಕಲರ್ ಬಟ್ಟೆ ಎಲ್ಲ ತಗೋಬೇಕು. ನನಗೂ 5,000 ರೂಪಾಯಿ ಕೊಟ್ಬಿಟ್ರೆ ನೀನಿಯ ಎಲ್ಲ ಚೋಟ್ ಮೆಣಸಿನ್ಕಾಯಿ ಇಷ್ಟು ಉದ್ದ ಇಲ್ಲ ನಿಂಗೆ, ಹೊಸ್ದಾಗೆ ಹೋಯ್ತಿದ್ಯಾ ಅಂತ ಹೇಳ್ಬಿಟ್ಟು ನಿಂಗೆ 5,000 ರೂಪಾಯಿ ಕೊಡ್ಬೇಕಾ ಶಾಪಿಂಗುಗೆ? ಕೊಡ್ಬೇಕು. ಈಗ ರೊಚ್ಚು ಅಕ್ಕ ಅಚ್ಚು ಅಣ್ಣಂತಾಗೆ ಹಿಂಗೆ ನೀ ಕೇಳ್ತಾ ಇದ್ದು. ನಾನು ಇನ್ನು ಈಗ ಹೋಯ್ತಾ ಇದ್ದೀನಿ ಕ್ಲಾಸ್ಗೆ. ನಂಗೂ ದುಡ್ಡು ಬೇಕು. ನಾನು ಹೊಸ ಬಟ್ಟೆ ತಗೋಬೇಕು, ಶಾಪಿಂಗ್ ಎಲ್ಲ ಹೋಗ್ಬೇಕು. ನಾನು ಕೊಟ್ರೆ ನೀ ದುಡ್ಡು ಅಂತ ಕೇಳ್ತಾ ಇತ್ತು ಆ ಅಕ್ಕ. ಏನನವೆ ಹಂಗಾರ ನಾನು ಈಗ ಈ ಸ್ಕೂಲ್ಗೆ ಹೋಯ್ತಾ ಇದ್ದೀನಲ್ವಾ, ನಾನು ಈ ಸ್ಕೂಲ್ಗೆ ಹೋಯ್ತಾ ಇದ್ದೀನಿ ಅಂತ ಹೇಳಿದ್ಮೇಲೆ ನಂಗೂ ಈಗ 5,000 ರೂಪಾಯಿ ಕೊಡ್ಬೇಕು. 5,000 ರೂಪಾಯಿ ಕೊಟ್ರೆ ನೀ ನಾನು ಈ ಸ್ಕೂಲ್ಗೆ ಹೋಗೋದು. ಇಲ್ಲ ನಾನು ಈ ಸ್ಕೂಲ್ಗೆ ಹೋಗಿಲ್ಲ, ನಾನು ತಣ ಬಟ್ಟೆ ಹಾಕೊಂಡು ಹೊಸ ಬಟ್ಟೆ ಹಾಕೊಂಡೇ ಹೋಗೋದು. ಇನ್ನು ಯೂನಿಫಾರ್ಮ್ ಕೊಟ್ಟಿಲ್ಲ. ಯೂನಿಫಾರ್ಮ್ ಕೊಡೋದಂತ ತಣ ಬಟ್ಟೆ ಹಾಕೊಂಡು ನಾನು ಹೋಗ್ಬೇಕು ಅಂತಂದ್ರೆ ತಣ ಹಂಗಿರ್ಬೇಕು ಅಂದ್ರೆ ನಂಗೂ 5,000 ರೂಪಾಯಿ ಕೊಡಬೇಕು. ನಾನು ಅದಕ್ಕೆ ಇದೇ ವಿಷಯನ ನಮ್ಮ ಅಮ್ಮಂಗೆ ಹೇಳ್ಬೇಕು ಅಂತ ಬಂದಿದ್ದು. ರೊಚ್ಚು ಅಕ್ಕ ಬೆಳಿಗ್ಗೆ ಹೇಳ್ತಾ ಇತ್ತು, ಈ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕೇಳಿಸ್ಕೊಂಡೋದೆ. ಅದಕ್ಕೆ ಈ ಸ್ಕೂಲಿಂದ ಬಂದು ನಮ್ಮ ಅಮ್ಮಂಗೆ ಹೇಳ್ತೀನಿ. ನಮ್ಮಮ್ಮ ಇವಾಗ ನನಗೆ 5,000 ರೂಪಾಯಿ ಕೊಡ್ತದೆ. ಆಮೇಕಿಂದ ನಾನು ರೊಚ್ಚು ಅಕ್ಕ ಹೋಗ್ಬಿಟ್ಟು ಹೊಸ ತಣ ಬಟ್ಟೆ ಹಾಕೊಂಡ್ಬಿಟ್ಟು ಜಿಂಗ್ ಜಿಂಗ್ ಅಂತ ನಾವು ಸ್ಕೂಲ್ಗೆ ಹೋಯ್ತೀವಿ. ಇನ್ನೇನು ಹೇಳಿದ್ದು? ಬಾಯ್ಲಿ ಏನಂತೆ? ಅಯ್ಯೋ ಪುಟ್ಟಿ, ಏನ್ ಹೇಳ್ತಿದ್ಯಾ? ಅಚ್ಚೂರು ಇಬ್ರು ಜಗಳ ಆಡ್ತಾ ಇದ್ರಾ? ಜೋರ ಕೇಳ್ತಾ ಇತ್ತು. 5,000 ರೂಪಾಯಿ ಕೊಟ್ರೆ ನೀನಿಯ, 5,000 ರೂಪಾಯಿ ಕೊಟ್ರೆ ನೀನಿಯ ಅಂತ ಕೇಳ್ತಾ ಇತ್ತು. ಗೊತ್ತೇನು? ಅದಕ್ಕೆ ಅಚ್ಚು ಅಣ್ಣ ಏನ್ ಹೇಳ್ತಾ ಇದ್ದ? ಕೊಡಕ್ಕಿಲ್ಲ, ನಾನು ತಾವಿಲ್ಲ, ನಾನು ಕೊಡಕ್ಕಿಲ್ಲ ಅಂತ ಹೇಳ್ತಾ ಇತ್ತು. ನೀನ್ ಕೊಡ್ಲಿಲ್ಲ ಅಂದ್ರೆ ನಾನು ಬಿಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅಕ್ಕ ಹೇಳ್ತಾ ಇತ್ತು. ಅದಕ್ಕೆ ನಮ್ಮ ಅಮ್ಮನ ಇವಾಗ ಕೊಡಕ್ಕಿಲ್ಲ ಅಂತದೆ. ನಾನು ಬಿಡಕ್ಕಿಲ್ಲ, ಕೊಡ್ಬೇಕು ಅಂತ ಅಂತೀನಿ. ಗೊತ್ತಾ? ಹಂಗಾರೆ ನನ್ನ ಮಗಳು ಹಂಗೇನೇನಿಯಾ ಆ ಗೋಬಿ ನನ್ನ ಮಗ ಇಬ್ರು ಕಿತ್ತಾಟ ಶುರು ಮಾಡ್ಕೊಬಿಟ್ಟವ್ರೆ ಅಂತ ಆಯ್ತು. ಹಿಂಗೆ ಕಿತ್ತಾಡ್ ಕೊನೆಗೆ ನಮ್ಮ ಮನೆಗೆ ಬಂದೇ ಬತ್ತಾಳೆ. ನಮ್ಮ ಅಣ್ಣನ ಮಗನ ಜೊತೆ ಮದುವೆ ಫಿಕ್ಸ್ ಮಾಡಿ ಮುಗಿಸ್ತೀನಿ. ಅಯ್ಯೋ, ಇನ್ನು ಶಾನೆ ಕಿತ್ತಾಡೋದು ಯಾವಾಗ ಅಂದರೆ ಅಪ್ಸರ ಎಲ್ಲ ಶುರು ಮಾಡ್ಕೊಬಿಟ್ಟವಳೆ ಅಂತೀರಾ? ಅಪ್ಸರ ಶುರು ಮಾಡ್ಕೊಂಡಿದ್ದಾಳೆ. ಶುರು ಮಾಡ್ಕೊಂಡಿದ್ದಾಳೆ, ಅದಕ್ಕೆ ಜಗಳ ಶುರುವಾಗಿರೋದು. ನನ್ನ ಮಗಳು ಯೋಗ್ಯತೆ ನನಗೆ ಗೊತ್ತಿಲ್ವಾ? ನನ್ನ ಮಗಳಿಗೆ ಏನೇನು ಬೇಕೋ ಎಲ್ಲ ಕೊಡಿಸಿದ್ರೆ ನೀನೇ ಇರೋದು ಕಷ್ಟ ಅಂತದ್ರಾಗೆ ಇನ್ನು ಏನು ಕೊಡಿಸಿದಂಗೆ ಇರಿಸ್ಕೊಬಿಟ್ರೆ ಇದ್ದಾನೆ ಇದು ಬಿಡ್ತಾಳ. ಹೆಂಗಾರ ಮಾಡಿ ಕಿತ್ತಾಡ್ಕೊಂಡು ನಮ್ಮ ಮನೆಗೆ ಒಂದು ಬಂದುಬಿಟ್ರೆ ಅಷ್ಟೇನೇನೆಯ ಸಾಕು, ಬೇರೆ ಇನ್ನೇನು ಬೇಕಾಗಿಲ್ಲ. ಪುಟಿ ಇನ್ನು ಏನೇನು ಜಗಳ ಮಾಡ್ಕೊತಾ ಇದ್ರು? ಅದು ಇರಿ ಹೋಗ್ಬಿಟ್ಟು ಇಬ್ರು ನನ್ಗೆ ಕೇಳ್ಕೊಂಡ್ಬಿಟ್ಟು ಬರ್ತೀನಿ. ಲೇ ಪುಟ್ಟಿ, ಏನಂತ ಕೇಳ್ಕೊಂಡ್ಬಿಟ್ಟು ಬರ್ತೀಯೇ? ಆಂಟಿ ಸರದಂಟಿ ಕೇಳ್ತಾ ಇತ್ತು, ನೀವು ಇಬ್ರು ಏನೇನ್ ಕಿತ್ತಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಆ ಆಂಟಿಗೆ ಹೇಳ್ಬೇಕು ನಾನು. ಅದು ಏನೇನ್ ಕಿತ್ತಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಇನ್ನೊಂದು ಕಿತ್ತ ನಂಗೆ ಹೇಳ್ರಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ಬಿಟ್ಟು ಬರ್ತೀನಿ. ಅವ್ವ ಲೇ ಮನೆಯಾಳಿ, ನನ್ನ ಮಾನ ಮರೋದಿಲ್ಲ, ಯಾಕೆ ಕಳಿತೆ? ಸುಮ್ಕಿರೇ ಹೋಗಿ ಕೇಳಿ ನಿನಗೆ ಬಿಸ್ಕೆಟು ಚಾಕ್ಲೇಟು ಎಲ್ಲ ಕೊಡ್ತೀನಿ. ಸುಮ್ಕೆ ನೀ ಕುತ್ಕೊ ಬಾಯ್ಲಿ, ಏನು ಕೇಳಕ್ಕೆ ಹೋಗ್ಬೇಡ. ನಿಂಗೆ ಎಷ್ಟು ಗೆಪ್ತಿ ಆಯ್ತು ಅಷ್ಟು ಹೇಳು ಸಾಕು. ಇನ್ನೇನು ಬೇಕು ಕೇಳಿಸ್ಕೊಂಡು ನೀನು ಹೇಳೋ ಅವಶ್ಯಕತೆ ಇಲ್ಲ. ಕುಕ್ಕುರ್ಬಡಿ ಸುಮ್ಕೆ ನೀ ಹೋಗ್ಬಿಟ್ಟು ಕೇಳ್ತಿದ್ದೀನಿ ಅಂತ ಹೇಳ್ತಾಳಂತೆ. ನಿಮ್ಮಮ್ಮದು ಯಾವ ನಕ್ಷತ್ರದಾಗೆ, ಯಾವ ಗಳಿಗೆನಾಗೆ, ಯಾವುದ್ರಾಗೆ ಇರ್ತೋ ನಿನ್ನ ಗೊತ್ತಿಲ್ಲ. ಅಯ್ಯೋ ದಡ್ಡಂಟಿ, ನಾನು ಹುಟ್ಟಿದ್ದು ಬೆಳಗ್ಗೆನಂತೆ. ಬೆಳಗ್ಗೆ ಇರೋತ್ತಾಗೆಲ್ಲ ನಕ್ಷತ್ರ ಬರ್ತದೆ. ಪದ್ದಿ ಫ್ಯೂಚರು ಕಣ್ಮುಂದೆ ಕಾಯ್ತೈತೆ. ನೀನು ಏನು ಅಂತ ಹೇಳ್ಬಿಟ್ಟು ಸಂದ ಗೊತ್ತು ಬಾ. ಪೊದ್ದಿಗೆ ನನಗೇನ ಶಾನೆ ಅನ್ಭವಿಸ್ತಾಳೆ ಅವಳು ಅಂತ ನಂಗೆ ಸಂದ ಗೊತ್ತು. ಸರಿ ಕುಂತ್ಕ ಹೋಗ್ಬಿಟ್ಟು ಚಾಕ್ಲೇಟು ಬಿಸ್ಕೆಟು ಎಲ್ಲನೂ ಮಡಗಿವ್ನಿ. ನಿಂಗೆ ಅಂತಲೇ ನೀ ತಂದಿದ್ದೆ ಮನೆ ಸಂತೋದಾಗ. ಕುಂತ್ಕ ತಗೊಬಿಟ್ಟು ಬರ್ತೀನಿ. ಎಂಥ ಖುಷಿ ವಿಚಾರ ಹೇಳ್ಬಿಟ್ಟಿದ್ಯಾ. ಇಂಥ ಖುಷಿ ವಿಚಾರಕ್ಕೆ ನಿಂಗೆ ಚಾಕ್ಲೇಟ್ 4 ಕೊಟ್ರು ಕಮ್ಮಿನೇನಿಯ. ಪುಟ್ಟಿ, ಇದ್ರೂ ಮನೆಗೆ ಹೋಯ್ತಿರ್ತೀರ ನೀನು. ಹೆಂಗಿದ್ರೂ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಏನೋ ನಡೀತದೆ ಅಂತ ಹೇಳ್ಬಿಟ್ಟು ಎಲ್ಲ ನಂಗೆ ಹೇಳು. ನಿಂಗೆ ಚಾಕ್ಲೇಟು ಬಿಸ್ಕೆಟು ಎಲ್ಲ ಕೊಡ್ತೀನಿ. ಸರಿ. ಏನಾಯ್ತದೆ ಅಂತ ಹೇಳಿದ್ರೆ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ಕೊಡ್ತಾರ. ನಾಳೆಯಿಂದ ಈ ದಿನ ನಾನು ಹೇಳ್ತೀನಿ, ದಿನ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ನಂಗೆ ಸಿಗ್ತದೆ. ನೀನೇ ನನಗೆಲ್ಲ ನೀನೇ,
ಮಾತು ನೀನೇ ಮನಸ್ಸೆಲ್ಲ ನೀನೇ ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೇ ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ ನೀನೇ ನೀನೇ ನನಗೆಲ್ಲ ನೀನೇ ಮಾತು ನೀನೇ ಮನಸ್ಸೆಲ್ಲ ನೀನೇ. ವಾಹ್, ಎಂತ ಸಂದ ಕಾಣಿಸ್ತಾ ಇದೀನಿ. ಫಿಲ್ಟರ್ ಹಾಕಿದ್ರೆ ಇನ್ನೂ ಸಂದ ಕಾಣಿಸ್ತೀನಿ ನಾನಂತನೂ. ಯಪ್ಪ ರಚ್ಚು, ನನಗಂತೂ ಕೆಲಸ ಮಾಡಿ 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 ಸುಸ್ತಾಗೋಗ್ಬಿಟ್ಟೈತೆ, ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಒಂದು ಲೋಟ ಕಾಫಿ ಮಾಡ್ಕೊಂಬಿಟ್ಟು ಬತ್ತೀಯಾ? ಅಯ್ಯೋ ಅಚ್ಚು, ಇರು ಮಾಡ್ಕೊಂಬಿಟ್ಟು ಬರ್ತೀನಿ ಒಂದು ನಿಮಿಷ, ನಾನೇನೋ ಮಾಡ್ತಾ ಇದ್ದೀನಿ ಇಲ್ಲಿ. ದೃಷ್ಟಿ ಆಯ್ತದೆ ನೋಡ್ಬ್ಯಾಡಿ, ಎಸ್ಸಲ್ಲಾಗೈತೆ ನಮ್ ಜೋಡಿ, ರಾಟೆ ಪುಟ್ಟಾರ ರಾಟೆ ಪುಟ್ಟಾರ ರಾಟೆ ರಾಟೆ ಪುಟ್ಟಾರ ರಾಟೆ ಪುಟ್ಟಾರ ರಾಟೆ. ರಚ್ಚು, ನಂಗೆ ತಲೆ ಎಲ್ಲ ತಿರುಗ್ತೈತೆ, ಸುಸ್ತಾಗ್ತೈತೆ. ಒಂದು ಲೋಟ ಕಾಫಿನೋ ಮಜ್ಜಿಗೆನೋ ಏನಾದರೂ ಕೊಡು. ನೋಡಿ, ನಾನು ರೀಲ್ಸ್ ಮಾಡ್ತಿರೋದಿಲ್ಲಿ ಕಾಣಿಸ್ತಾ ಇಲ್ವಾ? ಈಗ ತಾನೇ ರೆಡಿಯಾಗಿ ರೀಲ್ಸ್ ಮಾಡೋಣ ಅಂತ ಅನ್ಕೊಂಡ್ರೆ ನೀವೊಬ್ರು. ನಮ್ಮ ಕಾಲೇಜಿಗೆ ಎಲ್ಲರೂ ಮಾಡ್ತಾರೆ ಗೊತ್ತಾ, ಎಷ್ಟು ಕ್ಯೂಟಾಗಿ ಮಾಡ್ತಾರೆ. ನಾನು ಈ ಮನೆ ಕಾಣಿಸ್ಬಾರ್ದು ಅಂತ ಈಚೆ ಕಡೆ ಎಲ್ಲ ನಿಂತ್ಕೊಂಡು ಮಾಡ್ತೀನಿ, ಆದರೂ ಈ ಮನೆ ಮಾತ್ರ ಕಾಣಿಸ್ತೈತೆ. ಕಾಫಿ ತಾನೇ, ಒಂದು ಲೋಟ ಇಟ್ಕೊಂಡು ಕುಡಿಯೋಕ್ಕೂ ನಿನ್ಗೇನಾದರೂ ಕಷ್ಟನಾ? ಹೋಗಿ ಒಂದು ಲೋಟ ಕಾಫಿ ಇಟ್ಕೊಂಡು ಕುಡಿ, ಎಲ್ಲ ನನ್ನೇ ಕೇಳ್ತೀಯಲ್ಲ. ನನಗೆ ಕಾಫಿ ಮಾಡೋಕ್ಕೆಲ್ಲ ಬರಲ್ಲ, ನಮ್ಮಮ್ಮ ಎಂದೂ ಅಡುಗೆ ಮನೆಗೆ ಬಿಟ್ಟಿಲ್ಲ ನನ್ನ. ನನಗೆ ಕಾಫಿ ಮಾಡೋಕ್ಕೆಲ್ಲ ಬರಲ್ಲ, ನೀನೇ ಮಾಡ್ಕೊಂಬಿಟ್ಟು ಬಾ ಹೋಗು. ಹಲೋ, ನಮ್ಮಮ್ಮನೂ ಎಂದು ನನ್ನ ಅಡುಗೆ ಮನೆಗೆ ಬಿಟ್ಟಿಲ್ಲ, ನನಗೂ ಕಾಫಿ ಮಾಡೋಕ್ಕೆಲ್ಲನೂ ಬರಲ್ಲ. ನಾನಂತೂ ಏನು ಕಾಫಿ ಮಾಡಲಿ, ನಾನು ಕಾಫಿ ಮಾಡೋದು, ಕಸ ಗುಡಿಸೋದು, ಪಾತ್ರೆ ತೊಳೆಯೋದೆಲ್ಲ ನಮ್ಮಮ್ಮ ಎಂದೂ ನನ್ನ ಹತ್ರ ಮಾಡಿಸಿಲ್ಲ ಜಾಸ್ತಿ. ಕಲಿತಾ ಇದ್ದೆ, ಅಷ್ಟಾಗಿ ನೀನು ಮದುವೆ ಮಾಡ್ಕೊಂಬಿಟ್ಟೆ. ಏನು ಮಾಡೋಣ, ಕಲಿಯೋದೆಲ್ಲ ಅರ್ಧಂಬರ್ಧ ಹಂಗೆ ನಿಂತು ಹೋಗ್ಬಿಡ್ತು. ನನಗಂತೂ ಇವಾಗ ರೀಲ್ಸ್ ಮಾಡಬೇಕು, ಇಲ್ಲೆಲ್ಲ ಚೆನ್ನಾಗೇ ಇಲ್ಲ. ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ರೀಲ್ಸ್ ಮಾಡ್ಕೊಂಬಿಟ್ಟು ಬರ್ತೀನಿ. ಕಾಲೇಜಿಗೆ ನಾಳೆ ಹೋದರೆ ಎಲ್ಲರೂ ನನ್ನೇ ನೋಡಬೇಕು, ಇಷ್ಟು ಚೆನ್ನಾಗಿ ರೀಲ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಗೊತ್ತಾ, ನಾನು ನಿನ್ನ ನೋಡ್ತಾನೆ ಇದ್ದೀನಿ ರಚ್ಚು. ತುಂಬ 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 ಬದಲಾಗ್ತಾ ಇದೆಯಾ. ನೀನು ಮೊದಲು ಥರ ಇಲ್ಲ. ಆ ಕಾಲೇಜ್ ಹೋದಾಗಿಂದ ಸಿಕ್ಕಾಪಟ್ಟೆ ಬದಲಾಗ್ತಾ ಇದೆಯಾ. ಬರೀ ಓದೋದು ಕಲ್ತ್ಕ ಅಷ್ಟೇನೆ. ಸುಮ್ಮನೆ ಯಾಕೆ ಈ ಥರ ಮಾಡ್ತೀಯಾ? ನಿಂಗೆ ಅದೇನೋ ಮ್ಯಾಥ್ಸ್ ಏನೋ ಬರಲ್ಲ, ಅದು ಇದು ಅಂತ ಹೇಳ್ತಾ ಇದ್ದಲ್ಲ. ಸರಿ, ತಗೊಂಬಿಟ್ಟು ಬಾ ಹೋಗು, ಅದನ್ನಾದರೂ ಹೇಳ್ಕೊಡ್ತೀನಿ. ಮತ್ತೆ ಎಲ್ಲ ಫೇಲ್ ಆಗ್ಬಿಟ್ರೆ ತುಂಬ ಕಷ್ಟ ಆಗ್ತೈತೆ. ನಿಂಗೆ ಒಬ್ನಿಗೆಲ್ಲಪ್ಪ, ನನಗೂ ಯಾವ ಥರ ಓದಬೇಕು ಬರಿಬೇಕು ಅಂತ ಚೆನ್ನಾಗಿ ಗೊತ್ತು. ಅಯ್ಯೋ, ಏನೇನು ಒಬ್ಬನೇ ಟಾಪರ್ ಅನ್ನಂಗೆ ಆಡ್ತೀಯ. ನಮ್ಮ ಕ್ಲಾಸಲ್ಲಿ ಶಶಾಂಕು, ನಿತಿನು ಅವರೆಲ್ಲ ನಿನಗಿನ ಟಾಪರ್ಸ್ ಗೊತ್ತಾ? ಎಷ್ಟು ಮಾರ್ಕ್ಸ್ ತೆಗಿತಾರೆ ಗೊತ್ತಾ? ಅವ್ರನ್ನ ಕೇಳಿದ್ರೆ ಆರಾಮಾಗಿ ಅವರೇ ಹೇಳ್ಕೊಡ್ತಾರೆ. ಎಲ್ಲಿಂದ ಶುರು ಮಾಡ್ಕೊಳ್ಳೋದು ಹೇಳಕ್ಕೆ? ಕಾಪಿ ಮಾಡ್ಕೊಂಬಿಟ್ ಬಾ ಅಂತು. ಇವಳು ಇವಾಗ ಕಾಪಿ ಮಾಡ್ಕೊಂಬಿಟ್ಟು ಬರೋಕ್ಕಿಲ್ಲ, ರೀಲ್ಸ್ ಮಾಡಬೇಕು ಅಂತು. ಅವಣ್ಣಯ್ಯ ರೀಲ್ಸ್ ಯಾಕೆ ಮಾಡ್ತೀಯ, ಕಾಪಿ ಮಾಡ್ಕೊಂಬಿಟ್ ಬಾ ಅಂತು. ಇವತ್ತ ನೀನೇ ಮಾಡ್ಕ ಅಂತು. ಸರೋಜಿ ಆಂಟಿಗೆ ಹೇಳಿದ್ರೆ ನಾಳೆ ಬಿಸ್ಕೆಟ್ಟು ಚಾಕ್ಲೇಟು ಎಲ್ಲ ಫಿಕ್ಸ್ ನಂಗೆ. ಅಣ್ಣ ಅಣ್ಣ, ಓ ಪುಟಿ, ಕಾಪಿ ಮಾಡಕ್ಕೆ ನನಗೆ ಬರ್ತದೆ. ನೀರು ಹಾಕ್ಬೇಕು, ಹಾಲು ಹಾಕ್ಬೇಕು, ಕಾಫಿ ಪುಡಿ ಹಾಕ್ಬೇಕು ಕಣಣ್ಣ. ನಾನು ಹೇಳ್ತೀನಿ, ನೀನೇ ಮಾಡ್ಕೊಂಡು ಕುಡಿ. ನೀನು ಗೊತ್ತಿರೋ ಅಷ್ಟು ಇವಳು ಗೊತ್ತಿಲ್ವಲ್ಲ. ಪುಟ್ಟಿ, ಏನು ಬೇಡ ಬಿಡು, ಏನು ಬೇಡ, ಕಾಫಿ ಕುಡಿಯಿಲ್ಲ ಅಂದರೆ ಏನಾಗಲ್ಲ ಪುಟ್ಟಿ. ಇವತ್ತು ನಿಮಗೆ ಚಾಕ್ಲೇಟು ಬಿಸ್ಕೆಟು ಏನು ತಗೊಂಬಿಟ್ಟು ಬರೋಕ್ಕಾಗಲಿಲ್ಲ. ಇಲ್ಲ ಅಣ್ಣ, ನನ್ ಚಾಕ್ಲೇಟ್ ಬಿಸ್ಕೆಟ್ ಏನು ಬೇಡ. ಅಮ್ಮ ಹೇಳೈತೆ, ಅವ್ರು ಇನ್ನೂ ಚೆನ್ನಾಗಿ ದುಡ್ದು ದೊಡ್ಡ ಇದಕ್ಕೆ ಸೆಟ್ಲ್ ಆದ್ಮೇಲೆ ನೀನು ಚಾಕ್ಲೇಟ್ ಬಿಸ್ಕೆಟ್ ಕೇಳ್ಬೇಕು ಅವ್ರ ಮನೆಗೆ ಹೋಗಿ. ಅಲ್ಲಿ ಗಂಡ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ಅಣ್ಣನ ಹತ್ರ ಹೋಗ್ಬಿಟ್ಟು ಬೇಕು ಅಂತ ಹಠ ಮಾಡಿ ಕೇಳಬಾರ್ದು ಪುಟ್ಟಿ ಅಂತ ಹೇಳೈತೆ ಅಣ್ಣ. ನಾನು ಅದಕ್ಕೆ ನಿಮ್ಮ ಹತ್ರ ಚಾಕ್ಲೇಟ್ ಬಿಚ್ಚಿ ಏನನ್ನೂ ಕೇಳೋದಿಲ್ಲ ನಾನು. ಚುಮ್ಕೆ ಬಂದೆ ಅಷ್ಟೇನಿಯ, ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಚಿಕ್ಕ ಹುಡುಗಿ ಆದ್ರೂ ಎಷ್ಟು ಬುದ್ಧಿ ನಿನಗಂತೂ. ನಿನಗಿರೋ ಬುದ್ಧಿ ಒಬ್ಬೊಬ್ರಿಗಿರೋದಿಲ್ವಲ್ಲ. ಆಯಿತು ಪುಟ್ಟಿ, ಆಯಿತು. ನಾನು ತಂದ್ಕೊಡ್ತೀನಲ್ಲ ಯಾವಾಗಾದ್ರೂ, ವಾರಕ್ಕೊಂದ್ಸಲನೂ ಯಾವಾಗನ ನಾನೇ ತಂದ್ಕೊಡ್ತೀನಿ. ಸರಿ ಆಯ್ತು ಅಣ್ಣ, ಬಾಯ್. ಬಾಯ್ ಪುಟ್ಟಿ. ಎಲ್ಲಿಂದ ಆರಂಭವೋ, ಎಲ್ಲಿಂದ ಆನಂದವೋ, ಅನುರಾಗವೋ ಅನುಬಂಧವೋ, ಈ ಪ್ರೀತಿಗೆ ಸೋತೆನಾ. ಐ ಲವ್ ಯು, ಐ ಲವ್ ಯು. ಛೇ,